ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಮಲಕೋಟೆ ಕಟ್ಟಿದ ನಾಯಕನಿಗೆ ಈಗ ಕೋಟೆ ನಾಡಿನಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮಾಜಿ ಸಿಎಂ BSY ಅಭಿಮಾನೋತ್ಸವಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇದು ಚಿತ್ರದುರ್ಗ ಯಾವ ರೀತಿಯಾಗಿ ಕಂಗೊಳಿಸ್ತಾ ಇದೆ ಅನ್ನೋ ದೃಶ್ಯ ಇದು. ಈ ದೃಶ್ಯ ಇದೆಯಲ್ಲ, ಇದು ವೇದಿಕೆಯ ಮುಂಭಾಗ. ಒಂದು ರೀತಿಯಲ್ಲಿ ದಸರಾ ಥರ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು ವಿಜೇಂದ್ರ ಅವರು. ಸೊ ಅದೇ ರೀತಿಯಾಗಿ ರೆಡಿ ಆಗಿದೆ ಚಿತ್ರದುರ್ಗ. ಸೊ ಈಗ ಸಾಕಷ್ಟು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರುವ ನಿರೀಕ್ಷೆ ಇದೆ. ಅವರಿಗೆ ಯಾವುದೇ ರೀತಿಯಾದಂಥ ಕುಂದುಕೊರತೆಗಳಾಗಬಾರ್ದು. ಭಾಳ ಪ್ರಮುಖವಾಗಿ ಊಟದ ವ್ಯವಸ್ಥೆ. ಸೊ ಹೇಗಿದೆ ವ್ಯವಸ್ಥೆ, ಅಲ್ಲಿ ಏನೆಲ್ಲ ತಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡೋಣ ಬನ್ನಿ. ಚಿತ್ರದುರ್ಗದಲ್ಲಿ ನಡೆಯುತ್ತಿರುವಂತಹ BSY ಅವರ ಅಭಿಮಾನೋತ್ಸವ ಕಾರ್ಯಕ್ರಮ ಕ್ಷಣಗಣನೆ ಆರಂಭವಾಗಿರತಕ್ಕಂಥದ್ದು. ಈಗಾಗಲೇ ಇಲ್ಲಿ ಬರ್ತಕ್ಕಂತಹ BSY ಅವರ ಅಭಿಮಾನಿಗಳಿಗೆ ಊಟ ಮತ್ತು ಉಪಹಾರದ ವ್ಯವಸ್ಥೆಯನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಹಿಂಬದಿಯಲ್ಲಿ ನೋಡ್ತಾ ಇದ್ದೇವೆ, ಈಗಾಗಲೇ ಮಹಿಳೆಯರು ತರಕಾರಿಗಳನ್ನ ಹಚ್ಚಿ ಇಟ್ಟಿರ್ತಕ್ಕಂಥದ್ದು, ಮಧ್ಯಾಹ್ನದ ಊಟಕ್ಕೆ ತಯಾರಿಯನ್ನ ಮಾಡಿರ್ತಕ್ಕಂಥದ್ದು ಕೂಡ ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೇವೆ. ಈಗಾಗಲೇ ಮಧ್ಯಾಹ್ನ ಊಟದ ವ್ಯವಸ್ಥೆಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ನೋಡ್ತಾ ಇರಬಹುದು, ಈಗಾಗಲೇ ಮೈಸೂರು ಪಾಕನ್ನು ಕೂಡ ಈಗಾಗಲೇ ರೆಡಿ ಮಾಡಿ ಇಟ್ಟಿರುವಂತದ್ದು. ಇಲ್ಲಿ ಬರ್ತಕ್ಕಂತಹ BSY ಅಭಿಮಾನಿಗಳಿಗೆ ಈ ಒಂದು ಮೈಸೂರು ಪಾಕಿನ ವಿತರಣೆಯನ್ನು ಕೂಡ ಮಾಡ್ತಾರೆ. ಊಟದ ಜೊತೆ ಮೈಸೂರು ಪಾಕನ್ನು ಕೊಡೋ ನಿಟ್ಟಿನಲ್ಲೂ ಕೂಡ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನು ಕೂಡ ಮಾಡಿರುವಂತದ್ದು. ಈಗಾಗಲೇ ಈ ಒಂದು ಸಿದ್ಧತಾ ಕಾರ್ಯಗಳನ್ನ ಮಾಡ್ಲಿಕ್ಕೆ ಸುಮಾರು 300 ಜನ ಈಗಾಗಲೇ ಲೇಬರ್ಸ್ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ, ಕಾರ್ಮಿಕರು ಕೂಡ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆಗಳಲ್ಲಿ ಈಗಾಗಲೇ ನೋಡ್ತಾ ಇರಬಹುದು, ಈ ಪಲ್ಯ ಸೇರಿದಂತೆ ವಿವಿಧ ಐಟಮ್ ಗಳನ್ನು ಕೂಡ ರೆಡಿ ಮಾಡುವ ನಿಟ್ಟಿನಲ್ಲೂ ಕೂಡ ಈಗಾಗಲೇ ನಿರತರಾಗಿರುವಂತದ್ದು. ಈಗಾಗಲೇ ಬೆಳಗಿನ ಉಪಹಾರಕ್ಕೆ ರೈಸ್ ಬಾತ್ ಅನ್ನು ಕೊಟ್ಟಿದ್ರೆ, ಮಧ್ಯಾಹ್ನ ಪಾಯಸದ ಜೊತೆ ಈಗಾಗಲೇ ಮೈಸೂರು ಪಾಕ್ ವಿತರಣೆ, ಅನ್ನ ಸಾಂಬಾರ್ ವಿತರಣೆಯನ್ನು ಕೂಡ ಮಾಡೋ ನಿಟ್ಟಿನಲ್ಲೂ ಕೂಡ ಈಗಾಗಲೇ ತಯಾರಿಗಳು ಕೂಡ ನಡೀತಾ ಇದೆ. ಈಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದಾವೆ, ವಿಶೇಷವಾಗಿ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನು ಕೂಡ ಈಗಾಗಲೇ ಅಡಿಗೆ ತಯಾರಕರು ಮಾಡತಕ್ಕಂಥದ್ದು. ಏನು ಮತ್ತೊಂದು ಬದಿಯಲ್ಲಿ ನೋಡ್ತಾ ಇದ್ದಾವೆ, ಇದು ಬೃಹತ್ ಗಾತ್ರದ ಒಂದು ಊಟದ ತಯಾರಿಯನ್ನು ಮಾಡುವಂತಹ ಒಂದು ಸ್ಥಳ ಅಂತಾನೆ ಹೇಳ್ಬಹುದು. ಈಗಾಗಲೇ ದೊಡ್ಡ ಪಾತ್ರೆಗಳಲ್ಲಿ ಈಗಾಗಲೇ ಅಡಿಗೆ ತಯಾರಿ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಅಡಿಗೆ ತಯಾರಕರು ಕೂಡ ನಿರತರಾಗಿರುವಂತದ್ದು. ಏನು ಅನ್ನ ಸಾಂಬಾರ್, ಪಾಯಸ ಸೇರಿದಂತೆ ವಿವಿಧ ರೀತಿಯಾದಂತಹ ತಯಾರಿಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ನೋಡ್ತಾ ಇರಬಹುದು, ಮೊಸರನ್ನ ಈಗಾಗಲೇ ರೆಡಿಯಾಗಿರುವಂತದ್ದು. 5 ಕೌಂಟರ್ಗಳ ಮೂಲಕವಾಗಿ ಇಲ್ಲಿ ಬರ್ತಕ್ಕಂತಹ BSY ಅಭಿಮಾನಿಗಳಿಗೆ, ಲಕ್ಷಾಂತರ ಮಂದಿ ಅಭಿಮಾನಿಗಳಿಗೆ ಊಟದ ತಯಾರಿಯನ್ನು ಕೂಡ ಸಜ್ಜು ಮಾಡತಕ್ಕಂತಹ ಕಾರ್ಯದಲ್ಲೂ ಕೂಡ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನು ಕೂಡ ನಡೆಸಿರುವಂತದ್ದು. ಈಗಾಗಲೇ ನಮ್ಮೊಟ್ಟಿಗೆ ದಿಶಾ ಕ್ಯಾಟರಿಂಗ್ ನ ಧನಂಜಯ ರೆಡ್ಡಿ ಅವರೇ ಈ ಒಂದು ಜವಾಬ್ದಾರಿಯನ್ನ ವಹಿಸಿರುವಂತದ್ದು. ಅವರನ್ನೇ ಕೇಳೋಣ. ಸರ್, ಎಷ್ಟು ಜನರಿಗೆ ಈ ಒಂದು ಊಟದ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀರಿ, ಯಾವ ರೀತಿಯಾಗಿ ವಿತರಣೆಯನ್ನ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದಿರಿ? ಟೋಟಲ್ ಬಂದ್ಬಿಟ್ಟು ನಮ್ಮ ಯಡಿಯೂರಪ್ಪ ಜಾತ್ರೆಯಲ್ಲಿ ಒಂದು 5 ಜನ ಕ್ಯಾಟರಿಂಗ್ ಮಾಡ್ತಾ ಇದೀವಿ. ಟೋಟಲ್ ಒಂದು 10 ಲಕ್ಷ ಜನಕ್ಕೆ ಅಡಿಗೆ ರೆಡಿ ಆಗುತ್ತೆ. ಯಾವ ರೀತಿ ವಿತರಣೆಯನ್ನು ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ರಿ, ಎಷ್ಟು ಜನಕ್ಕೆ ಎಷ್ಟು ಕೌಂಟರ್ಗಳು ಮಾಡಿದಿರಿ ಅಂತ? ಸರ್, ಎಲ್ಲ ಒಂದು 250 ಕೌಂಟರ್ ಇದಾವೆ. ನಮ್ಮ ಸ್ಟಾಫ್ ಒಂದೊಂದು ಕ್ಯಾಟರಿಂಗ್ ಅಲ್ಲಿ 250-300 ಜನ ಹುಡುಗರಿದ್ದಾರೆ. ಬಡಿಸೋದಕ್ಕೆಲ್ಲಾನು ಸಿದ್ಧವಾಗಿ ಮೈಸೂರು ಪಾಕು ಮತ್ತೆ ರೈಸ್ ಬಾತು, ಮೊಸರನ್ನ ಎಲ್ಲ ಈಸಿಲಿ ವಿತರಣೆ ಮಾಡಕ್ ರೆಡಿ ಆಗಿದೆ. ಮತ್ತೆ ನಮ್ಮ ಪಕ್ಷದ ಕಾರ್ಯಕರ್ತರು 2 ದಿನ ನಿರಂತರವಾಗಿ ನಮ್ಮ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಜನರಿಗೆ ಊಟ ತಯಾರಾಗಿದೆ, ಎಷ್ಟು ಜನ ಬರೋ ನಿರೀಕ್ಷೆ ಇದೆ ಅಂತ? ಸರ್, ಈಗ ಬೆಳಗ್ಗೆಯಿಂದ ನಾವು ಈಗ ಆಲ್ರೆಡಿ ಒಂದು 60,000 ಜನಕ್ಕೆ 60,000 ಜನಕ್ಕೆ ಅಡಿಗೆ ತಯಾರಾಗಿ ಬಿಟ್ಟಿದೆ. ಈಗ ಆಮೇಲೆ ನೆಕ್ಸ್ಟ್ ಸಂಜೆವರೆಗೂ ಮಾಡ್ತಾನೆ ಇರ್ತೀವಿ ಸರ್. 10 ಲಕ್ಷ ಜನ, ಒಟ್ಟು ಟೋಟಲ್ 10 ಲಕ್ಷ ಜನಕ್ಕೆ 5 ಕ್ಯಾಟರಿಂಗ್ ಸೇರಿ ಮಾಡ್ತೇವೆ ಸರ್. ಒಂದೊಂದು ಕೌಂಟರ್ ಗಳನ್ನ ಎಷ್ಟು ಮಾಡ್ಕೊಂಡಿರಿ, ಯಾವ ರೀತಿಯಾಗಿ ಏನು ಊಟ ಯಾವ ರೀತಿಯಾಗಿ ಕೊಡ್ತೀರಿ ಜನರಿಗೆ ಅಂತ? ಸೆಲ್ಫ್ ಸಿಸ್ಟಮ್ ಕೊಡ್ತೀರಾ? ಸೆಲ್ಫ್ ಸರ್ವಿಸ್ ಸರ್, ಎಲ್ಲ ಏನು ಬಫೆ ಸಿಸ್ಟಮ್ ಕೊಡ್ತಾ ಇದೀವಿ. ಯಾವ ರೀತಿ ಅಂದ್ರೆ ಲೈನ್ ಅಲ್ಲಿ ತುಂಬಾ ಜನ ಲೇಬರ್ ಇರೋದ್ರಿಂದ ನಾವು ಕೌಂಟರ್ ಅಲ್ಲಿ ಇದ್ರಲ್ಲಿ ಇದ್ ಮಾಡ್ತಾ ಇದೀವಿ. ಇದಿಷ್ಟು ಅಡುಗೆ ಏನು ಕ್ಯಾಟರಿಂಗ್ ಮಾಲೀಕರು ಮಾತನಾಡುವಂತ ಮಾತು. ಒಟ್ಟಾರೆಯಾಗಿ ಲಕ್ಷಾಂತರ ಮಂದಿ BSY ಅಭಿಮಾನಿಗಳಿಗೆ ಈಗಾಗಲೇ ಮಧ್ಯಾಹ್ನದ ಮೊಸರನ್ನ ಮತ್ತು ಒಂದು ಮೈಸೂರು ಪಾಕಿನ ವಿತರಣೆ ಮತ್ತು ಪಾಯಸದ ವಿತರಣೆ ಮಾಡುವಂತದ್ದು. ಅಷ್ಟೇ ಅಲ್ಲದೆ ಈಗಾಗಲೇ ಬೆಳಗಿನ ಉಪಹಾರವನ್ನ ರೈಸ್ ಬಾತ್ ಅನ್ನು ಕೂಡ ಈಗಾಗಲೇ ತಯಾರಿ ಮಾಡಿ ಇಟ್ಕೊಂಡಿದ್ದೇವೆ. ಈಗಾಗಲೇ 60,000ಕ್ಕೂ ಹೆಚ್ಚು ಜನರಿಗೆ ವಿತರಣೆ ಮಾಡುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಜ್ಜನ್ನು ಮಾಡಿದ್ದೇವೆ ಅನ್ನುವಂಥದ್ದು. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.